ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಶುಕ್ರವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಏನಪ್ಪ ಅಂದರೆ ಸ್ವಲ್ಪ ಹೊಲಕ್ಕೆ ಹೋಗೋದಿತ್ತು, ಹಾಗಾಗಿ ಬೆಳಗ್ಗೆನೇ ಹೊಲಕ್ಕೆ ಹೊರಟಿದ್ದೀವಿ. ಹೊಲಕ್ಕೆ ಹೋಗಿ ಏನಂದರೆ ರಾಗಿ ಕೊಯ್ಸಿದ್ವಿ. ಸೊ ಹಾಗಾಗಿ ಎಲ್ಲ ನೋಡ್ಕೊಂಬರೋಣ ಅಂತೇಳಿ ಹೋಗಿದ್ವಿ. ಒಂದು ಸೈಡ್ ಕೊಯ್ಸಿದ್ವಿ, ಇನ್ನೊಂದು ಸೈಡ್ ಕೊಯ್ಸ್ಬೇಕಿತ್ತು. ಸೊ ಹೋದ್ವಿ ನೋಡೋಣ ಅಂತ. ನೋಡಿ, ಏನಪ್ಪ ಅಂದರೆ ನಾವು ಇದು ಅವರೆಕಾಳು ಮತ್ತು ತೊಗರಿಕಾಯಿನ ಹಾಕಿದ್ವಿ. ಸೊ ಮೊನ್ನೆನೂ ಔಷಧಿ ಹೊಡೆದಿದ್ರು, ಹಾಗಾಗಿ ನೋಡ್ಕೊಂಬರೋಣ ಅಂತೇಳಿ ಹೋಗಿದ್ವಿ. ಹಾಗೆ ರಾಗಿನೂ ಕೊಯ್ಸ್ಬೇಕಿತ್ತಲ್ವ, ಹೇಗಿದೆ ಏನು ಅಂತ ನೋಡ್ಕೊಂಬರೋಕ್ಕೆ ಅಂತೇಳಿ ಬೆಳಗ್ಗೆನೇ ಹೊರಟಿದ್ವಿ. ನೋಡಿ, ತೊಗರಿಕಾಯಿ ಎಷ್ಟು ಚೆನ್ನಾಗಿ ಬಂದಿದೆ. ಅದು ಕೂಡ ಇನ್ನೂ ಆ ಕಡೆ ಎಲ್ಲ ಹೂವಾಗಿತ್ತು. ಅಲ್ಲಿಂದ ಹೊರಟು ಸ್ವಲ್ಪ ಆಡಿನ ಮರಿ ಇದೆ ನಮ್ಮದೊಂದು, ಅದಕ್ಕೆ ಸಪ್ಪೆ ಬೇಕಾಗಿತ್ತು. ಸೊ ಹಾಗೆ ಹಸಿ ಸಪ್ಪೆನೇ ತಿನ್ನೋದು. ಅದನ್ನು ತಂದು ಅದಕ್ಕೆ ಕಟ್ಬಿಟ್ಟು, ಆಮೇಲೆ ಹಸುಗಳೇನಿದ್ದಾವೆ ಎರಡು, ಅದಕ್ಕೆ ನೀರು ಕುಡಿಸ್ತಾ ಇದ್ದಾರೆ ನಮ್ಮ ಮನೆಯವರು. ನೀರೆಲ್ಲ ಕುಡಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕಿ ಕುಡಿಸ್ತಾ ಇದ್ದಾರೆ. ಎರಡಕ್ಕೂ ಕುಡಿಸ್ಬಿಟ್ಟು ಕುಡಿದ ತಕ್ಷಣ ಅವೆರಡನ್ನೂ ಆಚೆ ಕಟ್ಟಾಕ್ಬಿಟ್ಟು ಹುಲ್ಲೆಲ್ಲ ಹಾಕ್ಬಿಟ್ಟು ಅದಕ್ಕೆ ಮನೆಗೆ ಬಂದು ನಾನು ಅಡುಗೆಗೆ ರೆಡಿ ಮಾಡ್ಕೊತಿದ್ದೀನಿ. ಏನು ಮಾಡ್ತಿದ್ದೀನಿ ಇವತ್ತು ಅಂದರೆ ಬದನೇಕಾಯಿ ಎಣ್ಗಾಯಿ ಮಾಡ್ತಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಶೇಂಗಾಕಾಯಿ ಹುರ್ಕೋತಿದ್ದೀನಿ. ಅದಾದಮೇಲೆ ಸ್ವಲ್ಪ ನಾನು ಹಸಿ ತೆಂಗಿನಕಾಯಿನ ಬಳಸಿದ್ದೀನಿ. ಕೊಬ್ಬರಿ ತುರಿನೂ ಬಳಸ್ಕೋಬೋದು. ಕೊಬ್ಬರಿ ಸ್ವಲ್ಪ ಸಣ್ಣಗೆ ಹೆಚ್ಕೊಂಡು ಅದನ್ನು ಬಳಸ್ಕೋಬೋದು. ಅದನ್ನು ಹುರ್ಕೊಂಡೆ ಈ ಥರ. ನೋಡಿ, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಈರುಳ್ಳಿನೂ ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ. ಸ್ವಲ್ಪ ಈರುಳ್ಳಿನೂ ಫ್ರೈ ಮಾಡಿಕೊಂಡು ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಮಿಕ್ಸಿಗೆ ರೆಡಿ ಮಾಡ್ಕೊಳ್ಳೋಣ. ನಾನೇನು ಫ್ರೈ ಮಾಡ್ಕೊಂಡಿದ್ದೆ, ಕಾಯಿ ಚೂರು ಮತ್ತು ಸಿಪ್ಪೆ ತೆಗೆದಿರೋ ಕಡಲೆ ಬೀಜ ಏನಿತ್ತು ಅದು, ಸ್ವಲ್ಪ ಕಡಲೆಕಾಳು ಹುರ್ಗಡ್ಲೆ ಅದನ್ನು ಹಾಕ್ತಿದ್ದೀನಿ. ಯಾಕಂದರೆ ಸ್ವಲ್ಪ ಅದು ಖಾರ ತಿಕ್ನೆಸ್ ಬರಲಿ ಅಂದ್ಬಿಟ್ಟು. ಆದಮೇಲೆ ಸ್ವಲ್ಪ ಧನಿಯಾ ಬೀಜ, ಜೀರಿಗೆ ಹಾಕ್ಕೊತಿದ್ದೀನಿ. 2 ಪೀಸ್ ಚಕ್ಕೆ ಮತ್ತು ಲವಂಗ, ಏಲಕ್ಕಿ ತೊಗೊಂಡಿದ್ದೀನಿ. ಅದಾದಮೇಲೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ. ನೋಡಿ, ಇದನ್ನು ಫ್ರೈ ಮಾಡ್ಕೊಂಡಿರೋ ಈರುಳ್ಳಿನ ನಾನು ಇವಾಗ ಖಾರಕ್ಕೆ ಹಾಕ್ತಾಯಿಲ್ಲ. ಈರುಳ್ಳಿ ಹಾಕ್ಬಿಟ್ರೆ ತರ್ತರೆಯಾಗಿ ರುಬ್ಬಲ್ಲ ಅದು. ಸೊ ಅದು ತರ್ತರೆಯಾಗಿ ರುಬ್ಕೊಂಡಾದಮೇಲೆ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ 1-2 ಸ್ಪೂನು ಖಾರದ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ರುಬ್ಕೊತಿದ್ದೀನಿ. ನೋಡಿ, ರುಬ್ಕೊಂಡಾಯಿತು. ಬದನೇಕಾಯಿ ಕಟ್ ಮಾಡಿ ಇಟ್ಕೊಂಡು ಒಗ್ಗರಣೆಗೆ ಸ್ವಲ್ಪ ಟೊಮೊಟೊ, ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ. ಅದಾದಮೇಲೆ ಬದನೇಕಾಯಿ ಹೆಂಗೆ ಕಟ್ ಮಾಡಿದೆ ಅದಕ್ಕೆ ಖಾರನ ಹಾಕ್ಬಿಟ್ಟು ಎತ್ತಿಟ್ಕೊತಿದ್ದೀನಿ. ಖಾರ ಎಲ್ಲ ಹಾಕಾದ್ಮೇಲೆ ಇನ್ನೊಂದು ಸ್ವಲ್ಪ ಮಿಕ್ಕಿತ್ತು. ಸೊ ಹಾಗಾಗಿ ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಆದಮೇಲೆ ಸ್ವಲ್ಪ ಒಗ್ಗರಣೆ ಮಾಡ್ಕೊತಿದ್ದೀನಿ. ಎಣ್ಣೆ, ಜೀರಿಗೆ, ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಈರುಳ್ಳಿ ಮತ್ತು ಟೊಮೊಟೊ ಏನಿತ್ತು ಅದನ್ನು ಹಾಕಿ ಫ್ರೈ ಮಾಡ್ಕೊಂಡು ನಂತರ ಬದನೇಕಾಯಿ ಏನು ಹಚ್ಚಿಟ್ಟಿದೆ ಅದನ್ನು ಇಟ್ಕೊತಿದ್ದೀನಿ. ಈ ಥರ ಇಟ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ. ಸ್ವಲ್ಪ ಒಂದು ಕಡೆ ಬೆಂದಿದೆ. ಸೊ ಖಾರ ಏನು ಮಿಕ್ಕಿತ್ತು ಅದನ್ನು ಇದಕ್ಕೆ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಇದಿನ್ನೂ ಬೆಂದಿರಲಿಲ್ಲ ಅಲ್ವಾ, ಸೊ ಹಾಗಾಗಿ ನೀರು ಹಾಕ್ಬಿಟ್ಟು ಬೇಯಿಸ್ಕೊಂಡೆ. ಸ್ವಲ್ಪ ಏನು ಹುಚ್ಚೆಳ್ಳು ಅಂತ ಹೇಳ್ತಾರೆ, ಅದನ್ನು ಬಿಸಿ ಮಾಡಿಕೊಂಡು ಪುಡಿ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಮಾಡಿಕೊಂಡೆ. ಅದಾದಮೇಲೆ ನಾನು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೆ. ಸೊ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು. ಚಪಾತಿ ಮತ್ತು ರೊಟ್ಟಿಗೆ ಏನಿರುತ್ತೆ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.